ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ IPL ಮ್ಯಾಚ್ನಿಂದಾಗಿ ಹೆಚ್ಚಾಗ್ತಾ ಇವೆ ಕೇಸ್ಗಳು. ಜಸ್ಟ್ ಒಂದೇ ಒಂದು ಮ್ಯಾಚ್ನಲ್ಲಿ ಸಾಲು FIRಗಳು ಈಗಾಗಲೇ ದಾಖಲಾಗಿವೆ. ಮ್ಯಾಚ್ಗೂ FIRಗೂ ಏನ್ ಸಂಬಂಧ? ಡೀಟೇಲ್ಸ್ ನೋಡೋಣ. RCB ಚೆನ್ನೈ ನಡುವಿನ ಮ್ಯಾಚ್ ವೇಳೆ ಭಾರಿ ಅಕ್ರಮ ನಡೆದಿದೆ. ಟಿಕೆಟ್ ಸೇಲ್ ಮಾಡಿದ್ರು ಕೂಡ ಕೇಸ್, ಸೆಲೆಬ್ರೇಷನ್ ಮಾಡಿದ್ರು ಕೇಸ್. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರುಗಳ ಸುರಿಮಳೆ ಅಂತೆ. ಒಂದೇ ಮ್ಯಾಚ್ನಿಂದ ಒಟ್ಟು 5 FIR ದಾಖಲಾಗಿವೆ. ಅಕ್ರಮವಾಗಿ ಟಿಕೆಟ್ ಮಾರಾಟ ಮಾಡುತ್ತಿದ್ದವರ ಬಂಧನ ಆಗಿದೆ. ಲಿಖಿತ್, ಪುನೀತ್, ಪುಷ್ಕರ್ ಹಾಗೂ ಪ್ರಭಾಕರ್, ಶ್ರೀನಿಧಿ, ದಿನೇಶ್ ರಾವ್ ಎಂಬುವರು ಅರೆಸ್ಟ್ ಆಗಿದ್ದಾರೆ. 1,500 ಟಿಕೆಟ್ಗೆ 6ರಿಂದ 10,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಇವ್ರು ಟಿಕೆಟ್ ತೆಗೆದುಕೊಳ್ತಾ ಇದ್ದದ್ದು 1,500 ರೂಪಾಯಿ ಕೊಟ್ಟು, ಅದನ್ನ ಮಾರಾಟ ಮಾಡ್ತಾ ಇದ್ದಿದ್ದು 6,000ದಿಂದ ಹಿಡಿದು 10,000 ರೂಪಾಯಿವರೆಗೂ ಕೂಡ. ಸದ್ಯ ಅಕ್ರಮ ಟಿಕೆಟ್ ಮಾರಾಟಗಾರರ ಮೇಲೆ ಕಾಕಿ ಈಗ ಹದ್ದಿನ ಕಣ್ಣಿಟ್ಟಿದೆ. ಹೀಗಾಗಿ ಸೆಲೆಬ್ರೇಷನ್ ಮಾಡಿದ್ರು ಕೇಸ್ ಆಗುತ್ತೆ, ಮತ್ತೊಂದ್ ಕಡೆ ಟಿಕೆಟ್ ಬ್ಲಾಕಲ್ಲಿ ಮಾರಿದ್ರು ಕೇಸ್ ಆಗುತ್ತೆ. ಸದ್ಯ ಒಂದೇ ಒಂದು ಮ್ಯಾಚ್ನಿಂದಾಗಿ 5 FIRಗಳು ದಾಖಲಾಗಿದ್ದಾವಂತೆ. ಸಾಲು ಪ್ರಕರಣಗಳು ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಈ ಬ್ಲಾಕ್ನಲ್ಲಿ ಟಿಕೆಟ್ ಮಾರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಟಿಕೆಟ್ 50-100 ಟಿಕೆಟನ್ನು ಪಡ್ಕೊಳ್ತಾರೆ. ಒಂದು 5,000 2,000 ಕೊಟ್ಟು ತೆಗೆದುಕೊಂಡಿರ್ತಾರೆ. ಅದನ್ನು 20,000ದವರೆಗೂ ಕೂಡ ಮಾರಾಟ ಮಾಡಿದವರು ಇದ್ದಾರೆ. ಈಗಾಗಲೇ ಕ್ಯಾಂಟೀನ್ ನೌಕರನು ಕೂಡ ತಗ್ಲಾಕೊಂಡಿದ್ದಾನೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ಒಂದು ಮ್ಯಾಚ್ನಿಂದಾಗಿ 5 FIRಗಳು ದಾಖಲಾಗಿದ್ದಾವೆ. ಹೇಗಿದೆಲ್ಲ ಸಾಧ್ಯ? ಸೆಲೆಬ್ರೇಷನ್ ಮಾಡಿದ್ರು ಕೇಸ್, ಮತ್ತೊಂದು ಕಡೆ ಬ್ಲಾಕಲ್ಲಿ ಟಿಕೆಟ್ ಮಾರಿದ್ರು ಕೇಸ್. ಏನೇನ್ ಕೇಸ್ ದಾಖಲಾಗಿದೆ? FIR ಅಲ್ಲಿ ಏನೆಲ್ಲ ಅಂಶಗಳಿದೆ? ಸೌಖ್ಯ, ಖಂಡಿತವಾಗಿಯೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ವರ್ಷವೂ ಕೂಡ ಮ್ಯಾಚ್ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಸಾಕಷ್ಟು FIRಗಳು ದಾಖಲಾಗುತ್ತೆ. ಆದ್ರೆ 2026ರ IPL ಪಂದ್ಯಾವಳಿ ಯಾವಾಗ ಶುರುವಾಯಿತು ಅಂದ್ರೆ ಯಾವಾಗ ಚೆನ್ನೈ ವರ್ಸಸ್ RCB ಪಂದ್ಯ ಆಡ್ತು, ಆ ಒಂದು ಸಮಯದಲ್ಲಿ ಸುಮಾರು 5 FIRಗಳು ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಏನು ಈ ಎಲ್ಲಾ ಮ್ಯಾಚ್ಗಳಲ್ಲಿ ಟಿಕೆಟ್ಗಳನ್ನ ಪಡೆದುಕೊಂಡು ಅದು ಕೂಡ ಅಕ್ರಮವಾಗಿ ಅದನ್ನ ಸಾಕಷ್ಟು ಒಂದು ಟಿಕೆಟ್ಗೆ ಸುಮಾರು 5ರಿಂದ 6,000 ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಮಾಡ್ತಿದ್ದಾರೆ. ಇದು ಮೊದಲನೇ ವಿಚಾರ. ಎರಡನೇದಾಗಿ ಸಾಧಾರಣವಾಗಿ ಏನು IPL ಮ್ಯಾನೇಜ್ಮೆಂಟ್ ಅದೇ ರೀತಿ KCA ಆನ್ಲೈನ್ ಟಿಕೆಟ್ ಅನ್ನ ಯಾವಾಗ ಸೆಲ್ ಮಾಡೋದಕ್ಕೆ ಶುರು ಮಾಡ್ತೋ, ಯಾವಾಗ ಆಫ್ಲೈನ್ ನಲ್ಲಿ ಟಿಕೆಟ್ಗಳು ಸಿಗ್ತಿಲ್ಲ, ಆ ಸಂದರ್ಭದಲ್ಲಿ ಇವರು ಎಲ್ಲ ಟಿಕೆಟ್ಗಳನ್ನ ಖರೀದಿ ಮಾಡ್ತಾರೆ. ಖರೀದಿಯನ್ನ ಮಾಡಿ ಯಾರಿಗೆ ಟಿಕೆಟ್ ಬೇಕು ಅವರಿಗೆ ಸುಮಾರು 7ರಿಂದ 8,000 ರೂಪಾಯಿ ಆಗಿರ್ಬೋದು, ಅಥವಾ 10ರಿಂದ 15,000 ರೂಪಾಯಿ, ಅಂದ್ರೆ 1,500 ರೂಪಾಯಿ ಒಂದು ಟಿಕೆಟ್ ನ ಇವರು 8ರಿಂದ 10,000 ರೂಪಾಯಿಗೆ ಮಾರ್ತಾರೆ. ಅಂದ್ರೆ ಬರೋಬ್ಬರಿ 600ರಿಂದ 700% ಹೆಚ್ಚಿನ ಪ್ರತಿಶತ ಆ ಒಂದು ಟಿಕೆಟ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಇದೇ ಒಂದು ಪ್ರಕರಣದ ನಿಮಿತ್ತ ಏನು ವಿಧಾನಸೌಧ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡಿದ್ರು. ಅದೇ ರೀತಿ ಕಬ್ಬನ್ ಪಾರ್ಕ್ ಪೊಲೀಸರು ಏನಿದ್ದಾರೆ ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 5 FIRಗಳು ದಾಖಲಾಗುತ್ತೆ. ಅದರಲ್ಲಿ ಪುನೀತ್ ಆಗಿರ್ಬೋದು, ಅದೇ ರೀತಿ ಪುನೀತ್ ಸೇರಿದಂತೆ ಸುಮಾರು 5 ಜನರ ವಿರುದ್ಧ FIR ದಾಖಲಾಗುತ್ತೆ. ಇನ್ನು ಉಳಿದಂತೆ ಏನು ಒಂದು ಶಾಕಿಂಗ್ ವಿಚಾರ ಅಂತ ನಾವು ನೋಡ್ತಾ ಹೋದ್ರೆ KCA ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಟೆಲ್ ಏನು ಒಂದು ಶಾಕಿಂಗ್ ವಿಚಾರ ಅಂತ ನಾವು ನೋಡ್ತಾ ಹೋದ್ರೆ KCA ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಟೆಲ್ ಸಿಬ್ಬಂದಿ ಏನಿದ್ದಾನೆ ಚಂದ್ರಶೇಖರ್, ಆತನ ವಿರುದ್ಧ ಬರೋಬ್ಬರಿ 181 ಟಿಕೆಟ್ಗಳ ಅಕ್ರಮ ವಹಿವಾಟನ್ನು ನಡೆಸಿರುವ ಆರೋಪದ ಮೇಲೆ ಆತನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಆತ ಏನ್ ಮಾಡ್ತಿದ್ದ ಅಂತ ನಾವು ನೋಡ್ತಾ ಹೋದ್ರೆ ಒಂದು ಟಿಕೆಟ್ ನ ಸುಮಾರು 4,000 ಹೆಚ್ಚಿನ ಮೊತ್ತಕ್ಕೆ ಆತ ಸೇಲ್ ಮಾಡ್ತಾ ಇದ್ದ. 15,000 ರೂಪಾಯಿನ ಒಂದು ಟಿಕೆಟ್ ನ ಆತ 18ರಿಂದ 19,000 ರೂಪಾಯಿಗೆ ಆತ ಮಾರ್ತಾ ಇದ್ದ. ಇಲ್ಲಿವರೆಗೂ ಕೂಡ ಬರೋಬ್ಬರಿ 100 ಟಿಕೆಟ್ಗಳನ್ನ ಆತ ಸೇಲ್ ಮಾಡಿದ್ದಾನೆ ಎನ್ನುವ ಖಚಿತ ಮಾಹಿತಿಯನ್ನ ಪೊಲೀಸರು ಅಥವಾ CCB ಪೊಲೀಸರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹೀಗಾಗಿ ಇವತ್ತಿನ ಮ್ಯಾಚ್ ಏನಿದೆ DC ವರ್ಸಸ್ RCB, ಇವತ್ತಿನ ಒಂದು ಮ್ಯಾಚ್ ಮೇಲೆ CCB ಪೊಲೀಸರಾಗಿರ್ಬೋದು ಅಥವಾ ಕಬ್ಬನ್ ಪಾರ್ಕ್ ಪೊಲೀಸರು, ಅದೇ ರೀತಿ ಕೇಂದ್ರ DCP ಆಗಿರತಕ್ಕಂತಹ ಅಕ್ಷಯ್ ಹಾಕಿ ಅವರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಒಂದು ಪಕ್ಷದಲ್ಲಿ ಈ ರೀತಿಯ ಅಕ್ರಮಗಳು ಸಾಬೀತಾಗಿದೆ ಆದರೆ ಖಂಡಿತವಾಗಿಯೂ ಅವರಿಗೆ ಶಿಕ್ಷೆ ವಿಧಿಸುವ ಎಲ್ಲ ಸಾಧ್ಯತೆ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ.